ಹೇ ಹಾಯ್, ನಮಸ್ತೆ. ನಮ್ಮ ಕಥನ ಮುಂದುವರಿಸೋಣ. ಬೆಳಿಗ್ಗೆ ವಾಕಿಂಗ್ಗೆ ಹೋದಾಗ ಎಲ್ಲರ ಮನೆ ಮುಂದೆ ಕಂಡಂಥ ದೃಶ್ಯ. ನಮ್ಮಲ್ಲಿ ಪಿತೃಪಕ್ಷ ಇದ್ದಾಗೆ ಇವರಿಗೆ ಹ್ಯಾಲೋವಿನ್ 1 ತಿಂಗಳ ಕಾಲ ಮಾಡಿರುವಂಥ ಅರೇಂಜ್ಮೆಂಟ್ಸ್ ಹಾಗೆ ಇರುತ್ತೆ. ಈ ಟೈಮ್ನಲ್ಲಿ ಅವರ ಹಿರಿಯರು ಬರ್ತಾರೆ ಅನ್ನೋ ನಂಬಿಕೆ. ಹಾಗಾಗಿ ಪ್ರೇತಾತ್ಮ, ರಕ್ತ, ಸ್ಮಶಾನ, ಅಸ್ಥಿಪಂಜರ, ಜೇಡರ ಬಲೆ ಈ ರೀತಿ ಕರಾಳತೆ ತೋರಿಸುವಂಥ ಥೀಮೆ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಕುಂಬಳಕಾಯಿ ಇದ್ದೇ ಇರುತ್ತೆ ಎಲ್ಲರ ಮನೆ ಮುಂದೆ. ನೀವು ಯಾವುದೇ ರೆಸ್ಟೋರೆಂಟು, ಶಾಪಿಂಗ್ ಸೆಂಟರು, ಮಾಲ್ಗೆ ಹೋಗಿ ಎಂಟ್ರೆನ್ಸ್ನಲ್ಲಿ ಕುಂಬಳಕಾಯಿ ಇಟ್ಟಿರ್ತಾರೆ. ಅದನ್ನು ಕಾರ್ವಿಂಗ್ ಮಾಡಿ ಅಥವಾ ಡಿಸೈನ್ ಮಾಡಿ ಇಡ್ತಾರೆ. ನನ್ನ ಅನಾಲಿಸಿಸ್ ಪ್ರಕಾರ ನಮಗೂ ಅವ್ರಿಗೂ ಈ ವಿಷಯದಲ್ಲಿ ತುಂಬ ಸಾಮ್ಯತೆ ಕಂಡುಬಂತು. ಏನಂದರೆ, ನಮ್ಮಲ್ಲಿ ಕೆಲವರು ಪಿತೃಪಕ್ಷ ಅಲ್ಲದೆ ಆಯುಧ ಪೂಜೆ ಮತ್ತು ದೀಪಾವಳಿಲಿ ಕೂಡ ಹಿರಿಯರ ಪೂಜೆ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಅಲ್ಲಿ ಹ್ಯಾಲೋವಿನ್ ಇರುತ್ತೆ. ಇನ್ನು ಕುಂಬಳಕಾಯಿ, ಬೂದುಗುಂಬಳಕಾಯಿನ ಆಯುಧ ಪೂಜೆಯಲ್ಲಿ, ಸಿಹಿ ಕುಂಬಳಕಾಯಿನ ಪಕ್ಷದಲ್ಲಿ ಬಳಸ್ತೀವಿ. ಇನ್ನು ಅವರಂತೂ ಕೇಳೋದೇ ಬೇಡ. ನೋಡಿದ್ರಲ್ಲ, ಎಲ್ಲೆಲ್ಲೂ ಕುಂಬಳಕಾಯಿ. ಈ ಸಮಯದಲ್ಲಿ ಕುಂಬಳಕಾಯಿ ಬೆಳೆ ಬಂದಿರುತ್ತೆ, ಅದು ಒಂದು ಕಾರಣ ಇರ್ಬೋದು. ಕೇಸರಿ, ಹಳದಿ, ಬಿಳಿ, ಬೂದು, ಹಸಿರು, ಕೆಂಪು ಹೀಗೆ ಎಲ್ಲ ಬಣ್ಣ ಅಲ್ಲದೆ ಆಕಾರ ಗಾತ್ರದಲ್ಲೂ ವೈವಿಧ್ಯತೆ ನೋಡಬಹುದು. ಪ್ರಾರ್ಥನಾ ಫೋನ್ ಮಾಡಿದ್ಲು ಆಫೀಸಿಂದ. ಪಂಪ್ಕಿನ್ ಪ್ಯಾಚ್ಗೆ ಬುಕ್ ಮಾಡಿದ್ದೀನಿ, ಎಲ್ಲರೂ ರೆಡಿಯಾಗಿ ಹೊರಡಿ ಅಂತ. ಅಲ್ಲಿಗೆ ಬಂದಿದ್ದೀವಿ ಈಗ. ಪಂಪ್ಕಿನ್ ಪ್ಯಾಚ್ ಕುಂಬಳಕಾಯಿ ಮೇಳ ಅಂತ ಹೇಳ್ಬೋದು. ಎಲ್ಲ ಕುಂಬಳಕಾಯಿಮಯ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಕುಂಬಳಕಾಯಿಯಿಂದನೇ ಪ್ರತಿಯೊಂದನ್ನು ಕಲಾತ್ಮಕವಾಗಿ ಮಾಡಿರೋದು ಗೊತ್ತಾಗತ್ತೆ. ಹಾಗೆ ಹ್ಯಾಲೋವಿನ್ ಸಮಯ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಅರೇಂಜ್ ಮಾಡಿರ್ತಾರೆ. ಹಾಗೆ ನಮ್ಮ ಜೊತೆ ನೋಡ್ಕೊಂಡು ಬನ್ನಿ.
ಕೊನೆಯಲ್ಲಿ ಫೈರ್ ಶೋ ಇತ್ತು. ನಮ್ಮಲ್ಲಿ ಜಾತ್ರೆಗಳಲ್ಲಿ ನೋಡಿದ ನೆನಪಾಗ್ತಿರ್ಬೇಕಲ್ವಾ. ಇದು ಟೆಕ್ಸಾಸ್ನ ಲಾಂಗ್ ಹಾರ್ನ್ ಲೋಗೋ. ಇದು ರಾತ್ರಿ ಪಂಪ್ಕಿನ್ ಪ್ಯಾಚ್ನಲ್ಲಿ ಜಸ್ಟ್ ಫೇಸ್ ಪೇಂಟಿಂಗ್ ಮಾಡಿಸ್ಕೊಂಡಿದ್ದ. ಬೆಳಗ್ಗೆ ಎದ್ದ ತಕ್ಷಣ ಅದು ಹೊರಟೋಯ್ತಾ ಅಂತ ನನ್ನ ಹತ್ರ ಕೇಳಿದಾಗ ತೆಗೆದದ್ದು. ನಾವು ಮಹಾಲಯ ಅಮಾವಾಸ್ಯೆ ಆಚರಿಸಿದ ಹಾಗೆ ಇವರು ಹ್ಯಾಲೋವಿನ್ 1 ತಿಂಗಳು ಮುಗಿದ ಮೇಲೆ ಹ್ಯಾಲೋವಿನ್ ಡೇ ಅಂತ ಮಾಡ್ತಾರೆ. ಜಸ್ಟ್ಗೆ ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ಹಾಕಿ ಪೂಜಾ ಪ್ರಾರ್ಥನಾ ಇಬ್ಬರು ಕಮ್ಯುನಿಟಿಯಲ್ಲಿ ಟ್ರಿಕ್ ಆರ್ ಟ್ರೀಟ್ಗೆ ಕರ್ಕೊಂಡೋದ್ರು. ಅವ್ರವ್ರ ಮನೆ ಮುಂದೆ ಹ್ಯಾಲೋವಿನ್ಗೆ ಸಂಬಂಧಪಟ್ಟಂತೆ ವೇಷಭೂಷಣ ತೊಟ್ಟು ಬಂದಂಥ ಮಕ್ಕಳಿಗೆ ಚಾಕ್ಲೇಟ್ಸು ಮತ್ತು ಗಿಫ್ಟ್ಸ್ ಕೊಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಜಸ್ಟ್ ತುಂಬ ಖುಷಿಯಾಗಿದ್ದ. ನಂತರ ಪೂಜಾ, ಹಾರ್ಲಿ ಕ್ವೀನ್, ಪ್ರಾರ್ಥನಾ, ಕ್ಯಾಥ್ರಿನ್, ನಾನು ಮೋಹನ್ ಗಾಡ್ ಫಿಕ್ಷನಲ್ ಕ್ಯಾರೆಕ್ಟರ್ ಥರ ರೆಡಿಯಾಗಿ 6th ಸ್ಟ್ರೀಟ್ಗೆ ಹೋದ್ವಿ. ಅಲ್ಲಿ ಪ್ರಾರ್ಥನನ ಫ್ರೆಂಡ್ಸು ಜಾಯಿನ್ ಆದರು. ಅಲ್ಲಿ ತೆಗೆದಂಥ ಫೋಟೋಗಳು. ಸ್ಟ್ರೀಟ್ ತುಂಬ ಬ್ಯುಸಿ ಇತ್ತು, ನೂಕು ನುಗ್ಲು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೇರೆಯವರು ಇದೇ ರೀತಿ ವೇಷಭೂಷಣ ಧರಿಸಿ ಓಡಾಡ್ತಾ ಇರ್ತಾರೆ. ಅಷ್ಟೇ ಎಂಜಾಯ್ ಮಾಡೋದಲ್ಲಿ ಬಂದು. ಬೆಳಗಿನ ಜಾವ ಆಗಿತ್ತು, ಬಂದು ಮಲಗಿಬಿಟ್ವಿ. ಸರಿ, ಹಾಗಾದರೆ ಬರಲಾ? ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇಂಥದೇ ಒಂದು ಕುತೂಹಲಕಾರಿ ವಿಷಯದೊಂದಿಗೆ. ನಮಸ್ತೆ, ಬಾಯ್.